ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕುಮಾರಸ್ವಾಮಿ ಗಂಡಸ್ತನ ಮಾತಿಗೆ ಕೇಸರಿ ಕೆಂಡ. ಎಚ್ಡಿಕೆ ಗಂಡಸ್ತನ ನಮಗ್ ಗೊತ್ತು ಅಂತ ಹೇಳಿದ್ಯಾರು? ಗಂಡಸ್ತನದ ಗುದ್ದಾಟದಲ್ಲಿ ಸೋತು ಗೆದ್ದವರು ಯಾರು? ಇದು ಗಂಡಸ್ತನದ ಗುದ್ದಾಟದ ಸ್ಟೋರಿ. ರಾಜ್ಯದಲ್ಲಿ ಆಗ್ತಿರುವಂತ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಮಾತನಾಡುವಾಗ ಕೆರಳಿದಂತ ಮಾಜಿ ಸಿಎಂ ಕುಮಾರಸ್ವಾಮಿ ಸಿಎಂ ಬಗ್ಗೆ ಮಾತನಾಡುವಾಗ ಗಂಡಸ್ತನ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಈ ಗಂಡಸ್ತನದ ಮಾತಿಗೆ ಸವಾಲಿಗೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ. ಎಚ್ಡಿಕೆ ಗಂಡಸ್ತನ ನಮಗ್ ಗೊತ್ತು ಅಂತ ಹೇಳಿದ್ಯಾರು? ಹಾಗಾದ್ರೆ ಈ ಗಂಡಸ್ತನದ ಗುದ್ದಾಟದಲ್ಲಿ ಸೋತಿದ್ಯಾರು, ಗೆದ್ದಿದ್ಯಾರು? ಹಲಾಲ್ ವಿಚಾರದಲ್ಲಿ ಗಂಡಸರದ ಗುದ್ದಾಟ ಇವತ್ತು ಬೆಳಿಗ್ಗೆಯಿಂದ ರಾಜ್ಯದಲ್ಲಿ ನಡೀತಾ ಇದೆ. ವಿವಾದ ಬಗೆಹರಿಸೋ ಗಂಡಸ್ತನ ಸಿಎಂ ಇಲ್ವಾ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ರು. ಹಲಾಲ್ ವಿವಾದದ ಬಗ್ಗೆ ಮಾತನಾಡುವಾಗ ಮಾಜಿ ಸಿಎಂ ಎಚ್ಡಿಕೆ ಗರಂ ಆಗಿ ಈ ಸ್ಟೇಟ್ಮೆಂಟ್ ಅನ್ನ ಇವತ್ತು ಮಾಧ್ಯಮದವರ ಮುಂದೆ ಕೊಟ್ಟಿರೋದು. ಸಾಕಷ್ಟು ವಿವಾದ ಆಗ್ತಾ ಇದೆ, ಅಶಾಂತಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ಸರ್ಕಾರಕ್ಕೆ ಇದನ್ನ ಬಗೆಹರಿಸುವಂತ ಮಾನ ಮರ್ಯಾದೆ ಇಲ್ವಾ? ಇನ್ನೊಂದ್ ಕಡೆ ಸಿಎಂ ಏನ್ ಮಾಡ್ತಿದ್ದಾರೆ? ಅವ್ರಿಗೆ ಹಾಗಾದ್ರೆ ಗಂಡಸ್ತನ ಇಲ್ವಾ ಒಂದು ದಿಟ್ಟ ನಿರ್ಧಾರ ಕೈಗೊಳ್ಳೋಕೆ ಅಂತ ನೇರವಾಗಿ ಸವಾಲು ಮಾಡಿದ್ರು, ಪ್ರಶ್ನೆ ಮಾಡಿದ್ರು. ಹಿಂದೂ ಮುಖಂಡರ ವಿರುದ್ಧನೂ ವಾಗ್ದಾಳಿ ಮಾಡಿದ್ರು ಕುಮಾರಸ್ವಾಮಿ. ವಿಎಚ್ಪಿ ಮತ್ತೆ ಬಜರಂಗ ದಳದವರು ಕಿಡಿಗೇಡಿಗಳು ಅಂತ ಎಚ್ಡಿಕೆ ಹೇಳಿದ್ರು. ಹಿಂದೂ ಸಂಘಟನೆಗಳಿಗೆ ರೈತರ ಬದುಕು ಏನು ಅನ್ನೋದು ಗೊತ್ತಿದೆಯಾ ಅಂತಾನೂ ಕೂಡ ಪ್ರಶ್ನೆಯನ್ನ ಮಾಡಿದ್ರು. ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ರೆ, ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರು ಗಂಡುಸ್ತನ ಇದ್ರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಹೊಡೀತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ. ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಇದು ಇಷ್ಟು ವರ್ಷ ಮಾಡಿದ್ರಲ್ಲ, ಇಷ್ಟು ವರ್ಷ ತಿಂದಿದ್ದೀವಲ್ಲ, ಏನೂ ಆಗಿಲ್ಲವಲ್ಲ, ಚೆನ್ನಾಗೇ ಇದ್ದೀವಿ. ಈಗ ಹಲಾಲ್ ತಿಂದುಬಿಟ್ರೆ ತೊಂದರೆ ಆಯ್ತದ? ನಮ್ಮ ದೇವರು ನಮ್ಮನ್ನು ಮೆಚ್ಚಲ್ವಾ? ನೋಡಿ, ಇಲ್ಲಿ ಪ್ರಶ್ನೆ ಅವರ ಸಮಾಜದಲ್ಲಿ ಎಸ್ ಹಲಾಲ್ನ ಮಾಡ್ತಕ್ಕಂಥದ್ದೇನಿದೆ ಅದು ಅವ್ರು ಬೆಳೆಸ್ಕೊಂಬಂದಿರ್ತಕ್ಕಂಥದ್ದು ಇವತ್ತಿಂದಲ್ಲ, ಈಗ ನನ್ನ ಮನೆ ಪ್ರಾರಂಭ ಆಗಿರೋದಾ? ಹಲವಾರು ವರ್ಷಗಳಿಂದ ನಡೀತಿದೆ ಇದು. ಇನ್ನು ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಅವ್ರ ಗಂಡಸ್ತನದ ಸವಾಲಿಗೆ ನಾನು ಉತ್ತರ ಕೊಡೋಕೆ ಹೋಗಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ನಮ್ಮ ಸರ್ಕಾರ ಎಲ್ಲವನ್ನೂ ದಕ್ಷತೆಯಿಂದ ನಿರ್ವಹಿಸಿದೆ, ಇಲ್ಲಿ ಗಂಡಸ್ತನದ ಪ್ರಶ್ನೆನೇ ಫಸ್ಟ್ ಆಫ್ ಆಲ್ ಬರಲ್ಲ ಅಂತ ಸಿಎಂ ಹೇಳಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ತಿರುಗೇಟಿದು. ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ರೆ, ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರು ಗಂಡುಸ್ತನ ಇದ್ರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಹೊಡೀತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ. ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಇದು ಇಷ್ಟು ವರ್ಷ ಮಾಡಿದ್ರಲ್ಲ, ಇಷ್ಟು ವರ್ಷ ತಿಂದಿದ್ದೀವಲ್ಲ, ಏನೂ ಆಗಿಲ್ಲವಲ್ಲ, ಚೆನ್ನಾಗೇ ಇದ್ದೀವಿ. ಈಗ ಹಲಾಲ್ ತಿಂದುಬಿಟ್ರೆ ತೊಂದರೆ ಆಯ್ತದ? ನಮ್ಮ ದೇವರು ನಮ್ಮನ್ನು ಮೆಚ್ಚಲ್ವಾ? ನೋಡಿ, ಇಲ್ಲಿ ಪ್ರಶ್ನೆ ಅವರ ಸಮಾಜದಲ್ಲಿ ಎಸ್ ಹಲಾಲ್ನ ಮಾಡ್ತಕ್ಕಂಥದ್ದೇನಿದೆ ಅದು ಅವ್ರು ಬೆಳೆಸ್ಕೊಂಬಂದಿರ್ತಕ್ಕಂಥದ್ದು ಇವತ್ತಿಂದಲ್ಲ, ಈಗ ನನ್ನ ಮನೆ ಪ್ರಾರಂಭ ಆಗಿರೋದಾ? ಹಲವಾರು ವರ್ಷಗಳಿಂದ ನಡೀತಿದೆ ಇದು. ಇವತ್ತು ಯಾಕೆ ಇದನ್ನು ಉದ್ಭವ ಮಾಡ್ಕೊಂಡಿದ್ದೀರಿ? ಇದರಲ್ಲಿ ಗಂಡಸ್ತನ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರ ಯಾವುದೇ ವಿಚಾರವನ್ನು ಅತ್ಯಂತ ದಕ್ಷತೆಯಿಂದ ಹ್ಯಾಂಡಲ್ ಮಾಡಿದ್ದೇವೆ. ಹಿಂದೆ ಸಮವಸ್ತ್ರದ ವಿಚಾರ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ರೀತಿಯ ಸಾಮರಸ್ಯ ಕೆಡದಂತೆ ಮತ್ತು ಶಾಂತಿ ವ್ಯವಸ್ಥೆಯನ್ನು ಮಾಡ್ದಂಗೆ ಮಾಡಿದ್ದೇವೆ. ಇದನ್ನು ಕೂಡ ಮಾಡ್ತೇವೆ. ಅವ್ರಿಗೆ ಹೇಳಿದಕ್ಕೆ ಉತ್ತರ ಕೊಡೋದಿಲ್ಲ. ನನ್ನ ಕರ್ತವ್ಯ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥದ್ದು, ಸಮಾಜದಲ್ಲಿ ಸಾಮರಸ್ಯ ಮೂಡಿಸೋದು. ಆದರೆ ನನ್ನ ಕರ್ತವ್ಯ ನಾನು ಮಾಡ್ತೇನೆ ಅಷ್ಟೇ. ಇನ್ನು ಗಂಡಸ್ತನ ಯಾವುದಕ್ಕೆ ಬಳಸಬೇಕು ಅಂತ ಎಚ್ಡಿಕೆಗೆ ಗೊತ್ತಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಸಚಿವ ಕೆಎಸ್ ಈಶ್ವರಪ್ಪ.
ಒಂದು ಕಡೆನೋ 2 ಕಡೆನೋ 3 ಕಡೆ ಬಳಸಬೇಕು. ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಒಬ್ಬ ಮಾಜಿ ಸಿಎಂ ಈ ರೀತಿ ಮಾತನಾಡೋದು ಸರಿಯಲ್ಲ, ಮತ್ತೊಬ್ಬ ಸಿಎಂ ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡೋದು ಸರಿಯಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ನಾನು ಉಗ್ರವಾಗಿ ಖಂಡಿಸ್ತೀನಿ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಯಾವ್ಯಾವುದಕ್ಕೆ ಬಳಸಬೇಕು ಅಂತ ಕುಮಾರಸ್ವಾಮಿ ಗೊತ್ತು, ಅರ್ಥ ಆಯ್ತಾ? 1 ಕಡೆ ಬಳಸಬೇಕು, 2 ಕಡೆ ಬಳಸಬೇಕು, 3 ಕಡೆ ಬಳಸಬೇಕು ಗೊತ್ತು ಅವರಿಗೆ. ಗಂಡಸ್ತನ ಎಲ್ಲ ಕಡೆನೂ ಬಳಸೋಂಥ ಯೋಚನೆ ಮಾತಾಡೋಕ್ಕೆ ಹೋಗಬಾರ್ದು. ಗಂಡಸ್ತನಕ್ಕೂ ಯಾಕೆಂದ್ರೆ ಪಾಲಿಟಿಷಿಯನ್, ಹಿರಿಯ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ ಆಗಿದ್ದರು ಇನ್ನೊಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಗಂಡಸ್ತನದ ಬಗ್ಗೆ ಪ್ರಸ್ತಾಪ ಮಾಡೋದು ನಾನಂತೂ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇದಲ್ಲ, ಈ ಪದಗಳೇ ಮುಖ್ಯಮಂತ್ರಿಗಳಾದವ್ರಿಗೆ, ಮುಖ್ಯಮಂತ್ರಿಗಳಾಗಿರೋರಿಗೆ ಯಾಕೆ ಈ ರೀತಿ ಪದಗಳು ಬಳಸ್ತಾರೆ? ನನಗಂತೂ ತುಂಬ ನೋವಾಗಿದೆ ಈ ಪದ. ಇನ್ನು ಕುಮಾರಸ್ವಾಮಿ ಮಾಜಿ ಸಿಎಂ ಆಗಿದ್ದವರು ಈ ಭಾಷೆ ಅವರ ಘನತೆ ಗೌರವಕ್ಕೆ ಒಳ್ಳೆಯದಲ್ಲ ಅಂತ ಎಚ್ಡಿಕೆ ಹೇಳಿಕೆಗೆ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಡ್ತಾರೆ. ಮೊದಲಿಂದ ಇರೋ ಹಾಗೆ ನಡ್ಕೊಂಡು ಹೋಗ್ಲಿ, ಈ ಭಾಷೆ ಅವರ ಘನತೆ ಗೌರವಕ್ಕೆ ಒಳ್ಳೆಯದಲ್ಲ ಅಂತ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಬಿಜೆಪಿ ಅವರು ಅದಕ್ಕೆ ಅಪೋಸ್ ಮಾಡಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಅವರು ಈಗಲೂ ಇದ್ದಾರೆ. ಇಂಥವ್ರು ಇಂಥ ಸ್ಟೇಟ್ಮೆಂಟ್ ಕೊಡಬಾರ್ದು, ಮೊದಲಿಂದ ಇರೋ ಹಾಗೆ ನಡ್ಕೊಂಡು ಹೋಗ್ಲಿ, ಯಾರೋ ಬಂದು ಅರ್ಜಿ ಕೊಟ್ರೆ ಅದೇ ದೊಡ್ಡ ಸುದ್ದಿ ಆಗ್ತಿದೆ ಈಗ ಅಂತ ಎಚ್ಡಿಕೆ ಹೇಳಿಕೆಗೆ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇನು ಇವತ್ತು ಭಾಷೆ ಬೆಳೆಸಿದ್ದಾರೆ, ಅದು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವರು, ಅವರು ಈ ಭಾಷೆ ಬಳಸಿರುವಂಥದ್ದು ಅವರ ಘನತೆ ಗೌರವಕ್ಕೆ ಒಳ್ಳೆಯದಲ್ಲ ಇದು ಫಸ್ಟ್ ಆಫ್ ಆಲ್. ಮತ್ತು ಮಾಂಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಪಷ್ಟ ನಿಲುವನ್ನು ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕೆ ಇದನ್ನು ಬೀದಿ ರಂಪ ಮಾಡ್ತೀರಾ? ಮೊದಲಿಂದ ಹೇಗೆ ನಡೀತಾ ಇದೆಯೋ ಹಾಗೆ ನಡ್ಕೊಂಡು ಹೋಗಲಿ. ಹೊಸದಾಗಿ ವಿಚಾರಗಳು ಯಾರ ತಲೆಯಲ್ಲೂ ಬರಬಾರ್ದು, ಯಾರೂ ಅದಕ್ಕೆ ಆದೇಶ ನಾವು ಕೊಡೋದು ಇಲ್ಲ. ಈಗಾಗಲೇ ಸುಮ್ಮನೆ ಯಾರೋ ಬಂದು ಅರ್ಜಿಗಳು ಕೊಟ್ಟರೆ ಅದೇ ದೊಡ್ಡ ನ್ಯೂಸ್ ಆಗ್ತಾಯಿದೆ. ಯಾವುದೋ ಜಿಲ್ಲಾಧಿಕಾರಿಗಳಿಗೆ ಯಾರೋ ಅರ್ಜಿ ಕೊಡ್ತಾರೆ, ಈ ಥರ ಹಲಾಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತಾರೆ, ಕೆಲವರು ಅವ್ರ ಪರವಾಗಿ ಕೊಡ್ತಾರೆ, ಇದು ಸುದ್ದಿ ಆಗ್ತಾ ಇದೆ. ಆದರೆ ಸರ್ಕಾರ ಹೇಗೆ ಮೊದಲಿಂದ ನಡ್ಕೊಂಬರ್ತಾ ಇದೆಯೋ ಹಾಗೆ ಆ ಆಹಾರ ಪದ್ಧತಿ, ಅವರ ಸಂಸ್ಕೃತಿ ವಿಚಾರಗಳೇನಿದೆ ಹಾಗೆ ನಡ್ಕೊಂಡು ಹೋಗಲಿ. ಇಂಥ ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ಬೋದು, ಇದೇ ಥರದ್ದೇ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥ ಅಧಿಕಾರ ಯಾವ ಸಂಘ ಸಂಸ್ಥೆ. ಒಬ್ಬ ಮಾಜಿ ಪ್ರಧಾನಿ ಮಗನಾಗಿ ಹೀಗೆ ಹೇಳಬಾರದು, ಕುಮಾರಸ್ವಾಮಿ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು, ಬೇಷರತ್ ಕ್ಷಮೆ ಕೇಳಬೇಕು ಅಂತ ಎಂಪಿ ರೇಣುಕಾಚಾರ್ಯ ಆಗ್ರಹ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಮಗನಾಗಿದ್ದುಕೊಂಡು ಈ ತರದ್ದೆಲ್ಲ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗ್ಬಿಡುತ್ತೆ. ಕುಮಾರಸ್ವಾಮಿ ಅವರು ತಮ್ಮ ಹೇಳಿಕೆಯನ್ನ ವಾಪಸ್ ಪಡ್ಕೊಳ್ಬೇಕು, ಬೇಷರತ್ ಕ್ಷಮೆ ಕೇಳಬೇಕು ಅಂತ ರೇಣುಕಾಚಾರ್ಯ ಆಗ್ರಹ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕೋಮುಗಲಭೆಗಳು ವೋಟ್ ಬ್ಯಾಂಕ್ ರಾಜಕಾರಣ ನಾವು ಮಾಡಲ್ಲ. ನಾವು ಒಟ್ಟಾಗಿ ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರೈಸ್ತರಿರ್ಬೋದು, ನಮ್ಮ ಭಾರತ ಮಾತೆಯ ಮಕ್ಕಳು ಬಾಳ್ಬೇಕು ಅಂತ ಹೇಳೋದು ನಾವು ಆ ಕುಮಾರಸ್ವಾಮಿ ಅರ್ಥ ಮಾಡಿಕೊಳ್ಬೇಕು. ಈ ಮಾತನ್ನು ಕಾಂಗ್ರೆಸ್ಸಿನ ಮುಖಂಡರಿಗೆ ಹೇಳಿ ದಮ್ಮು ಗಂಡಸ್ತಾನ ಅಂತೇಳಿ ಅದರ ಬದಲಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿಕೆಯನ್ನು ನಾನು ಸಾರಾಸಾಗಿ ಹೇಳಿಕೆ ಕೊಟ್ಟಿದ್ದನ್ನು ತಪ್ಪು ಖಂಡಿಸ್ತೀನಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥದ್ದು, ರಾಜಕೀಯದ ಅನುಭವ ಇದೆ, ಅಧಿಕಾರ ಮಾಡಿದ್ದ ಅನುಭವ ಇದೆ. ಅವರ ಬಾಯಲ್ಲಿ ಗಂಡಸ್ತಾನ, ಈಗ ನೋಡಿ ನಮ್ಮ ಸರ್ಕಾರ ಗಂಡಸ್ತಾನ ಯಾವ ಸಂದರ್ಭ ತೋರಿಸುತ್ತೆ? ಅಭಿವೃದ್ಧಿ ಮತ್ತು ಕೋಮ ಸಾಮರಸ್ಯ ಇವೆಲ್ಲವನ್ನೂ ಸುವ್ಯವಸ್ಥೆ ಕಾಪಾಡಿದಾಗ ನಿಜವಾದ ಗಂಡಸ್ತಾನ ಇತ್ತು. ಆದರೆ ಗಂಡಸ್ತಾನ ಅಂತಂದರೆ ವಿವಾದ ಹುಟ್ಟಿ ಹಾಕೋದು ಗಂಡಸ್ತಾನ ಅಲ್ಲ. ಇದನ್ನು ಹೇಳಿಕೆಯನ್ನು ವಾಪಸ್ ಪಡಿಬೇಕು ಮತ್ತು ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ವಾಪಸ್ ಹೊಡೆದು ಬೇಷರತ್ ಕ್ಷಮೆ ಕೇಳಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು. ಸರ್ಕಾರ ನಡೆಸೋದಕ್ಕೆ ಏನ್ ಬೇಕೋ ಅದು ಸಿಎಂಗಿದೆ, ಗಂಡಸ್ತನ ಬೇಕಾಗಿರೋದು ಏನಕ್ಕೆ ಅನ್ನೋದು ಎಚ್ಡಿಕೆಗೆ ಗೊತ್ತು. ಹಲಾಲ್ಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ನಾಗೇಶ್ ಹೇಳಿದ್ದಾರೆ. ಈಗ ಗಂಡಸ್ತನ ಬೇಕಾಗಿರೋದು ಏನಕ್ಕೆ ಅನ್ನೋದು ಕೂಡ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಸರ್ಕಾರ ನಡೆಸಕ್ಕೆ ಗಂಡಸ್ತನದ ಅವಶ್ಯಕತೆ ಇಲ್ಲ, ಹಲಾಲ್ಗೂ ಸರ್ಕಾರಕ್ಕೂ ಫಸ್ಟ್ ಆಫ್ ಆಲ್ ಯಾವುದೇ ಸಂಬಂಧನೂ ಇಲ್ಲ ಅಂತ ನಾಗೇಶ್ ಹೇಳಿದ್ದಾರೆ. ಗಂಡುಸ್ತನ ಬೇಕಾದ್ದು ಎಲ್ಲಿಗೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಗಂಡುಸ್ತನ ಬೇಕಾದ್ದು ಸರ್ಕಾರ ನಡೆಸೋಕ್ಕಲ್ಲ. ಸರ್ಕಾರ ನಡೆಸೋಕ್ಕೆ ಏನು ಬೇಕೋ ಶಕ್ತಿ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಲಿದೆ, ಅದನ್ನು ನಡೆಸ್ತಾ ಇದ್ದಾರೆ. ಹಲಾಲು ಅನ್ನುವಂಥದ್ದು ಆಗಲೇ ನಾನು ಹೇಳ್ದಂಗೆ ಸರ್ಕಾರದ ಯಾವುದೇ ರೂಲ್ ರೆಗ್ಯುಲೇಷನಲ್ಲಿ ಬರುವಂಥದ್ದಲ್ಲ. ಅದೊಂದು ಕಮ್ಯುನಿಟಿ ತನ್ನ ರಿಲೀಜಿಯಸ್ ಪ್ರಾಕ್ಟೀಸನ್ನು ಮಾಡ್ತಿದ್ದಂಥದ್ದು. ನಾನು ಆಗಲೇ ಹೇಳಿದೆ, ನನಗೂ ಗೊತ್ತಿತ್ತಿಲ್ಲ ಹಲಾಲ್ ಏನು ಅಂತ. ಮೊನ್ನೆಯಿಂದ ನಮಗೂ ಗೊತ್ತಾಗಿರುವಂಥದ್ದು ಹಲಾಲ್ ಅಂತ ಏನು ಅಂತ.
ಅದರಿಂದ ಬೇರೆ ಸಮಾಜದವರು ಅವ್ರ ರಿಲಿಜಿಯಸ್ ಪ್ರಾಕ್ಟೀಸ್ ಯಾಕೆ ಫಾಲೋ ಮಾಡಬೇಕು ಅನ್ನುವಂಥ ಕ್ವಶನ್ನಿಗೆ ಎದ್ದಿರುವಂಥದ್ದು ಅಷ್ಟೇ. ಇದಕ್ಕೂ ಸರ್ಕಾರಕ್ಕೂ ಹಲಾಲ್ಗೂ ಏನೂ ಸಂಬಂಧ ಇಲ್ಲ. ಇನ್ನು ಗಂಡಸ್ತನ ಇರೋದಕ್ಕೆ ಬೊಮ್ಮಾಯಿ ಅಧಿಕಾರ ನಡೆಸ್ತಾ ಇರೋದು, ಬೊಮ್ಮಾಯಿ ತಮ್ಮ ಗಂಡಸ್ತನವನ್ನ ಆಡಳಿತದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಮಾತಿಗೆ ಉಡುಪಿ ಶಾಸಕ ರಘುಪತಿ ಭಟ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಗಂಡಸ್ತನ ಇರೋದಕ್ಕೆ ಅವರು ಆಡಳಿತ ನಡೆಸ್ತಿರೋದು, ಸಿಎಂ ಸೀಟಲ್ಲಿ ಕೂತಿರೋದು ಅನ್ನೋದು ರಘುಪತಿ ಭಟ್ ಮಾತು. ಸಿಎಂಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಗಂಡಸ್ಥಾನ ಇದ್ದದ್ರಿಂದ ಇಂಥ ನಿನ್ನೆ ನಮ್ಮ ಮಹಿಳಾ ಆಸ್ಪತ್ರೆ ಅಂತ ನಿರ್ಧಾರಗಳನ್ನು ಮಾಡಲಿಕ್ಕಾಗಿದ್ದಾರೆ. ಅವರ ಗಂಡಸ್ಥಾನವನ್ನು ಆಡಳಿತದಲ್ಲಿ ತೋರಿಸ್ತಾ ಇದ್ದಾರೆ, ಅವರ ಗಂಡಸ್ಥಾನವನ್ನು ಅಭಿವೃದ್ಧಿಯಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ಲರನ್ನ ಸಮಾನವಾಗಿ ತಗೊಳ್ಳುವಂಥ ನಿರ್ಧಾರವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ತಗೋತಾ ಇದ್ದಾರೆ. ಹಾಗಾಗಿ ಇನ್ನು ಕುಮಾರಸ್ವಾಮಿ ಅವರು ದೊಡ್ಡವರು, ಅನುಭವ ಇರೋರು, ಅವ್ರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡೋಷ್ಟು ನಾನ್ ದೊಡ್ಡವನಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವು ನಮ್ಮನೆ ಕಟ್ಕೊಳ್ಳುವಂತ ಗಮನ ಹರಿಸ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕುಮಾರಣ್ಣ ಭಾಳ ಹಿರಿಯರಿದ್ದಾರೆ, ಅನುಭವಿಸ್ತಿದ್ದಾರೆ. ನಾನು ಯಾರು ಗಂಡಸ್ಥಾನ ಅಶ್ವತ್ಥ ನಾರಾಯಣ ಗಂಡಸ್ಥಾನ ಮಾತಾಡ್ತಾರೋ ಇವ್ರ ಗಂಡಸ್ಥಾನ ಮಾತಾಡ್ತಾರೋ ಅವ್ರಿಗೆ ಉತ್ತರ ಕೊಡೋಷ್ಟು ಶಕ್ತಿ ನನಗಿಲ್ಲ. ಸೊ ಈಗ ನಾನು ಫಸ್ಟು ನಾವು ಪಕ್ಷದ ಸದಸ್ಯತ್ವನ ನಾವು ಮಾಡ್ತಾಯಿದ್ದೀವಿ. ಈಗ ಇವತ್ತು ಲಾಸ್ಟ್ ಡೇಟ್ ಇದೆ, ಎಲ್ಲ ಭಾಳ ಹೆಚ್ಚಿಗೆ ಸಕ್ರಿಯವಾಗಿದ್ದಾರೆ. ಸೊ ನಾವು ನಮ್ಮ ಮನೆ ಕಟ್ಕೊಡೋದನ್ನ ನಾವು ರೆಡಿ ಮಾಡ್ಕೊಳ್ಳೋಣ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಓಕೆ ಸರ್. ಇನ್ನು ಕುಮಾರಸ್ವಾಮಿಯಿಂದ ಗಂಡಸ್ತನ ಹೇಳಿಕೆ ವಿಚಾರವಾಗಿ ಸಿಎಂ ಬಗ್ಗೆ ಈ ರೀತಿ ಹೇಳಿಕೆಗಳು ಸರಿಯಲ್ಲ ಅಂತ ಮೈಸೂರಲ್ಲಿ ಶಾಸಕ ಜಿಡಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರ ಬಾಯಿಂದ ಈ ತರದ ಮಾತುಗಳು ಬರಬಾರ್ದಾಗಿತ್ತು, ಆ ಹೇಳಿಕೆ ಸರಿ ಇಲ್ಲ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಬೊಮ್ಮಾಯಿ ಅವ್ರಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ, ಏನೇ ನಿರ್ಧಾರ ಕೈಗೊಳ್ಬೇಕಾದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಬಹಳ ತಾಳ್ಮೆಯಿಂದ ಅವ್ರ ನಿರ್ಧಾರ ಕೈಗೊಳ್ತಾರೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ನಾನು ಅದು ಹೇಳಕ್ಕಾದ್ದಪ್ಪ, ಅವ್ರು ಮುಖ್ಯಮಂತ್ರಿ ಆಗಿದ್ದವರು, ಅವ್ರು ಸಮಕಾಲೀನರು, ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಅವ್ರು ಹೇಳಿದ್ದಾರೆ, ನಾನು ಹೇಳಕ್ಕಾಯ್ತದ ಹಂಗಂತ? ಪಾಪ ಬಸವ ಬೊಮ್ಮಾಯಿ ಅವರು ಸ್ವಲ್ಪ ತಾಳ್ಮೆ, ಶಾಂತಿ ಪ್ರಿಯ, ಮಾಡ್ತಾರೆ ನಿಧಾನಕ್ಕೆ ಅವರು. ಇನ್ನು ಕುಮಾರಸ್ವಾಮಿ ಹೇಳಿಕೆಗೆ ಸಿದ್ದರಾಮಯ್ಯ ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ನಾನು ಮಾತಾಡಲ್ಲ ರೀ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಈ ವಿಚಾರವಾಗಿ ಮೌನಕ್ಕೆ ಶರಣಾಗ್ಬಿಟ್ರ ಅಂತ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಸರ್, ಹಲಾಲ್ ಈ ತರ ಪ್ರಕರಣದಲ್ಲಿ ಬೆಳಗ್ಗೆ ಗಂಡಸ್ತನದ ಸವಾಲ್, ಸಂಜೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ. ಬೆಳಿಗ್ಗೆ ಆಡಿದ ಮಾತಿಗೆ ಸಂಜೆ ವಿಷಾದವನ್ನ ಕೋರಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಗಂಡಸ್ತನ ಅಂತ ಪದ ಬಳಸಿದ್ದಕ್ಕೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಬೆಳಗ್ಗೆ ಗಂಡಸ್ತನದ ಬಗ್ಗೆ ಸವಾಲ್ ಹಾಕಿದ್ರು, ಮಾತಾಡಿದ್ರು. ಸಂಜೆ ಆಗ್ತಾ ಇದ್ದಂತೆ ಆ ಪದ ಬಳಕೆಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಸರ್ಕಾರದ ಮೌನದಿಂದ ನಾನು ಆ ರೀತಿ ಮಾತಾಡ್ಬಿಟ್ಟೆ, ಆಕ್ರೋಶದಿಂದ ಮಾತನಾಡುವಾಗ ಆ ಪದ ಬಾಯಿಗೆ ಬಂತು, ನಾನು ಹೇಳಿಬಿಟ್ಟೆ. ಹೇಳಿಕೆ ಕೊಟ್ಟ ತಕ್ಷಣ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ತಕ್ಷಣ ನಾನು ತೆಗೆದು ನೋಡಿ ರಿಮೈಂಡ್ ಮಾಡ್ಕೊಳ್ಳಿ, ಹೇಳಿದ್ದೆ ಆ ಪದ ಬಳಕೆ ಮಾಡಿದ್ದು ತಪ್ಪು, ನಾನು ಮಾತಾಡಬಾರ್ದಾಗಿತ್ತು, ಹೇಳ್ಬಿಟ್ಟಿದ್ದೇನೆ, ಯಾರು ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳಿದ್ದೆ. ಆಗಲೇ ಹೇಳಿದ್ದೆ ಆ ಪದ ಬಳಕೆ ನಾನೇನು ಮಾಡಿದ್ದೇನೆ, ನನಗೂ ಜವಾಬ್ದಾರಿ ಇದೆ. ಯಾರಿಗಾದ್ರೂ ಆ ಪದ ಬಳಕೆಯಿಂದ ನೋವಾಗಿದ್ದರೆ ನಾನು ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸ್ತೇನೆ. ವಿಷಾದ, ನಾನು ಅದರಲ್ಲೇನು ಪ್ರತಿಷ್ಠೆ ಇಲ್ಲ. ಗಂಡಸ್ತನದ ಸವಾಲ್ ಬಳಿಕ ಸರ್ಕಾರಕ್ಕೆ ಎಚ್ಡಿಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸಾಮರಸ್ಯ ಹಾಳು ಮಾಡುವವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಬಿಜೆಪಿಯಿಂದಲೇ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮರಸ್ಯ ಹಾಳು ಮಾಡುವ ವಿರುದ್ಧ ಕ್ರಮ ಆಗಬೇಕು, ಕಠಿಣ ಕ್ರಮ ಆಗಬೇಕು. ಬಿಜೆಪಿಯಿಂದಲೇ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಈಗ ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಹಿಜಾಬ್ ಆಯಿತು, ವ್ಯಾಪಾರ ಮಾಡಬೇಡಿ ಅಂತ ನಿರ್ಬಂಧ ಹೇರಿದ್ರು. ಈಗ ನೋಡಿದ್ರೆ ಹಲಾಲ್ ವಿಷಯ ದೇಶದಲ್ಲಿ ಎಲ್ಲೂ ಇಲ್ಲದ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕಿದೆ? ರಾಜಕೀಯಕ್ಕಾಗಿ ಸಾಮರಸ್ಯ ಹಾಳು ಮಾಡ್ತಿದ್ದಾರೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಶಾಂತಿಯ ತೋಟದಲ್ಲಿ ರಕ್ತದ ಆಟ ಆಡ್ತಾ ಇದ್ದಾರೆ. ಬಜರಂಗ ದಳ, ವಿಎಚ್ಪಿ ಹುಡುಗರ ದುರ್ಬಳಕೆ ಆಗ್ತಿದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ.
ಸಾಮ್ರಾಜ್ಯ ಎಂದೂ ಸಹ ಇಂಥ ಒಂದು ವಾತಾವರಣಕ್ಕೆ ಪ್ರೋತ್ಸಾಹ ಕೊಟ್ಟಂಥದ್ದು ಇಲ್ಲ. ಇಲ್ಲಿ ಈ ನಾಡಿನ ಜನತೆ ಇವತ್ತು ನಾಡಿನಲ್ಲಿ ಸಾಮರಸ್ಯವನ್ನು ಕದಕ್ತಕ್ಕಂಥ, ಭಾವೈಕ್ಯತೆಗೆ ಕುಂದುಂಟು ಮಾಡ್ತಕ್ಕಂಥ ಘಟನೆಗಳಿಗೆ ಪ್ರೇರೇಪಣೆ ಏನಾಗಿದ್ದಾರೆ. ಹಿಜಾಬ್ ಆಯಿತು, ವ್ಯಾಪಾರ ಮಾಡಲಿಕ್ಕೆ ಅಂತ ಆಯಿತು, ಈಗ ಇದ್ಯಾವುದೋ ಹಲಾಲ್ ಅಂತ ಪ್ರಾರಂಭ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲೂ ಯಾತಕ್ಕೆ ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಇಲ್ಲ. ಓನ್ಲಿ ಕರ್ನಾಟಕದಲ್ಲಿ ಚರ್ಚೆ ಮಾಡ್ಕೊಂಡು ಯಾಕೆ ಕೊಟ್ಟಿದ್ದಾರೆ. ಸ್ವಾಭಿಮಾನ, ಶಾಂತಿಯನ್ನು ಉಳಿಸ್ತಕ್ಕಂಥ ಕುವೆಂಪು ಅವರ ಸಂದೇಶವನ್ನು, ಒಂದು ಭದ್ರ ಬುನಾದಿಯನ್ನು ಯಾರು ಕೆಡವಲಿಕ್ಕೆ ಹೊರಟಿದ್ದಾರೆ. ಆ ಶಾಂತಿಯ ತೋಟದಲ್ಲಿ ರಕ್ತದ ಆಟವನ್ನು ಆಡಲಿಕ್ಕೆ ಹೊರಟಿದ್ದಾರೆ. ಈಗ ಯಾವುದೋ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅಂತಕ್ಕಂಥ ಹೆಸರಿನಲ್ಲಿ 4 ಜನ 5 ಜನ ಹುಡುಗರನ್ನ ಒಂದು ತಾಲೂಕು ಕೇಂದ್ರಗಳಲ್ಲಿ ಕಳಿಸಿ ಏನೋ ಒಂದು ಬೇರೆ ರೀತಿಯಲ್ಲಿ ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ BJPಯವರು, ಆ ಅಂಗಪಕ್ಷಗಳನ್ನು ಮುಂದೆ ಬಿಟ್ಟು. ಕರ್ನಾಟಕನ ಉತ್ತರ ಪ್ರದೇಶವು ಮತ್ತೊಂದು ಆಗ್ಲಿಕ್ಕೆ ಬಿಡೋದಿಲ್ಲ ಈ ಕರ್ನಾಟಕ ನಾಡಿನ ಕನ್ನಡಿಗರು. ಇದಕ್ಕೆ ಪ್ರಾರಂಭ ನಾನೇನು ಎಚ್ಚರಿಕೆ ಕೊಟ್ಟಿದ್ದೇನೆ. ಸೆಟ್ ರೈಟ್ ಮಾಡದೇ ಇದ್ದರೆ 1 ತಿಂಗಳ ನಂತರ ನನ್ನ ಒಂದು ಪಾದಯಾತ್ರೆಯ ಒಂದು ವಿಷಯ ಏನು ಹೇಳಿದ್ದೇನೆ, ಜನರ ಜಾಗೃತಿಗೊಳಿಸಲಿಕ್ಕೆ ಇಡೀ ರಾಜ್ಯ ಮತ್ತೊಂದು ಸ್ವಾತಂತ್ರ್ಯ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಜನರ ಅಭಿಪ್ರಾಯ ಸಂಗ್ರಹಿಸುವಂತ ಕೆಲಸ ಮಾಡ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡ. ಅಂತೆಯೇ ಇವತ್ತು ಕೂಡ ನಾವು ಪ್ರಶ್ನೆಯನ್ನ ಕೇಳಿದ್ವಿ. ನಮ್ಮ ಪ್ರಶ್ನೆಯಾಗಿತ್ತು, ಧರ್ಮ ಕಂದಕದಿಂದ IT BT ಉದ್ಯಮಕ್ಕೆ ಹಿನ್ನಡೆ ಆಗುತ್ತಾ ಅಂತ. ಅದಕ್ಕೆ ಹೌದು ಅಂತ 64%, ಇಲ್ಲ ಅಂತ 36% ಜನ ತಮ್ಮ ಒಪಿನಿಯನ್ ಇಲ್ಲಿ ತನಕ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್, ಟ್ವಿಟರ್ನಲ್ಲಿ ನಿಮ್ಮ ಒಪಿನಿಯನ್ ನಾವು ಪ್ರತಿದಿನ ಕೇಳುವಂತ ಪ್ರಶ್ನೆಗಳಿಗೆ ತಿಳಿಸಬಹುದು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅನುಶ್ರೀ ಅಪ್ಪ ಎನ್ನಲಾದ ಸಂಪತ್ ಕುಮಾರ್ ಆರೋಗ್ಯ ಸ್ಥಿತಿ ಗಂಭೀರವಾಗ್ತಾ ಇದೆ. ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಅವರು ಮಾತನಾಡೋಕೆ ಆಗದ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಯಾಕಂದ್ರೆ ಈಗ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ವೆಂಟಿಲೇಟರ್ನಲ್ಲಿ ಸದ್ಯಕ್ಕೆ ಅವ್ರನ್ನ ಇಟ್ಟಿದ್ದಾರೆ. 3ರಿಂದ 4 ಸಲ ಅವರಿಗೆ ಫಿಟ್ಸ್ ಬರ್ತಾ ಇದೆ. ಸೊ ಆರೋಗ್ಯ ಸ್ಥಿತಿ ಕ್ರಿಟಿಕಲ್ ಆಗ್ತಾ ಇದೆ. ನಿನ್ನೆಯಿಂದ ಸಂಪತ್ ಮೊಬೈಲ್ಗೆ ಸಂಬಂಧಿಕರಿಗೆ ಕರೆ ಮಾಡ್ತಿದ್ದಾರೆ. ಅನುಶ್ರೀ ಸಂಬಂಧವನ್ನ, ಅಂದ್ರೆ ಖ್ಯಾತ ನಿರೂಪಕಿ ಅನುಶ್ರೀ ಅವರ ತಂದೆ ಅಂತ ಅವ್ರು ನಿನ್ನೆ ಹೇಳ್ಕೊಂಡಿದ್ರು ಅಂತ ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಿದಾರಲ್ಲ, ಅವ್ರು ಹೇಳಿದ್ರು ನ್ಯೂಸ್ 18 ಜೊತೆ ಮಾತನಾಡುವಾಗ. ಈಗ ಈ ಥರದ್ದು ಆಗಿದೆ ಅಂತ ಗೊತ್ತಾದ ತಕ್ಷಣ ಸಂಪತ್ ಅವರ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡ್ತಿದ್ದಾರೆ ಕೇರ್ ಟೇಕರ್ಗೆ. ಅನುಶ್ರೀ ಅವ್ರ ಸಂಬಂಧದ ಬಗ್ಗೆ, ಅಂದ್ರೆ ಹೌದು ಅನುಶ್ರೀ ತಂದೆ ಅವರೇ ಅಂತ ಕನ್ಫರ್ಮೇಷನ್ ಎಲ್ಲ ಕೊಡ್ತಿದ್ದಾರಂತೆ ರಿಲೇಟಿವ್ಸ್ ಕಾಲ್ ಮಾಡಿ. ಅನುಶ್ರೀ ಸಂಪತ್ ಮಗಳು ಅಂತ ಸಂಬಂಧಿಕರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ನಿನ್ನೆ ಅನುಶ್ರೀ ಕರೆ ಮಾಡಿ ನನ್ನನ್ನೇ ನೀವು ಭೇಟಿ ಮಾಡಬಹುದಾಗಿತ್ತು ಅಂತ ಹೇಳಿದ್ರಂತೆ. ಬೇರೆ ಏನು ವಿಷಯನೂ ಅವ್ರು ಮಾತನಾಡಿಲ್ವಂತೆ. ಅಷ್ಟು ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿದ್ರಂತೆ. ಸಂಪತ್ರನ್ನ ನೋಡ್ಕೊಳ್ತಿರುವಂತ ಶಿವಲಿಂಗಯ್ಯ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅನುಶ್ರೀ ಅವರು ನನ್ನ ಒಂದ್ಸತಿ ಬಂದು ನೋಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅನುಶ್ರೀ ತಂದೆ ಅಂತ ನೆನ್ನೆ ಹೇಳ್ಕೊಂಡಿದ್ರಲ್ಲ ಸಂಪತ್ ಕುಮಾರ್ ಹೇಳಿದ್ರು. ಬಟ್ ಸದ್ಯ ಅವ್ರು ನೋಡ್ಕೋತಿದ್ದಾರೆ. ಅವ್ರಿಗೆ ನೆನ್ನೆಯಿಂದ ಕಂಟಿನ್ಯೂಸ್ ಕಾಲ್ಸ್ ಬರ್ತಾ ಇದೆ. ಹೌದು ಅನುಶ್ರೀ ಅವ್ರ ತಂದೆ ಇವರೇ ಅಂತ ಕನ್ಫರ್ಮೇಷನ್ ಕೊಡ್ತಿದ್ದಾರೆ. ಅನುಶ್ರೀ ಅವರು ಇನ್ಫ್ಯಾಕ್ಟ್ ಕಾಲ್ ಮಾಡಿದ್ರಂತೆ. ಮಾಡಿಬಿಟ್ಟು ನೀವು ನನ್ನನ್ನೇ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬೋದಾಗಿತ್ತು, ಕೇಳಬಹುದಾಗಿತ್ತು ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿದಾರಂತೆ. ಸದ್ಯಕ್ಕೆ ವೆಂಟಿಲೇಟರ್ನಲ್ಲಿ ಸಂಪತ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಟ್ ಈಗ ಕ್ರಿಟಿಕಲ್ ಕಂಡೀಷನ್ ಅವ್ರು ರೀಚ್ ಆಗ್ತಿದ್ದಾರೆ. ಏನು ಮಾತನಾಡೋಕ್ಕಾಗದ ಪರಿಸ್ಥಿತಿಲಿದ್ದಾರೆ. ಮೊದಲು ನಾನೇ ಅನುಶ್ರೀ ತಂದೆ ಅಂತ ಹೇಳಿರಲಿಲ್ಲ ನಮ್ಮ ಹತ್ರ. ಇವಾಗ ಗೊತ್ತಾಗಿರೋ ವಿಚಾರ, ಅನುಶ್ರೀ ತಂದೆ ಅವರು ಅಂತ ಹೇಳ್ಬಿಟ್ಟು ಅವರೇ ಹೇಳಿ ಈ ಪ್ರಜ್ಞೆ ಬಂದ್ಮೇಲೆ ಗೊತ್ತಾಗಿರೋದು ಸರ್. ಅದು ಕಂಡೀಷನ್ನು ವೆಂಟಿಲೇಟರಲ್ಲಿದ್ದಾರೆ ಸರ್, ಸೀರಿಯಸ್ ಇದೆ. ಡಾಕ್ಟ್ರು ಒಂದು 2 ಡೇಸ್ ಟೈಮ್ ಹೇಳಿದ್ದಾರೆ ಸರ್. 2 ಡೇಸ್ ವೆಂಟಿಲೇಟರಲ್ಲಿ ರಿಲೀಸ್ ನೋಡೋಣ, ಪ್ರಯತ್ನ ಪಡೋಣ. ಕಂಟಿನ್ಯೂಟಿ ಇದೆ ಸರ್, ಅದು ಬರ್ತಾನೆ ಇದೆ. ಅದು ನಿನ್ನೆ ಮಾಡಿದರು ಸರ್, ನಿನ್ನೆ ಮಾಡಿದರು. ಅದೇ ನೀವು ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದಿತ್ತಲ್ವ ಅಂದರು. ಅದಾದಮೇಲೆ ಫೋನ್ ಡಿಸ್ಕನೆಕ್ಟ್ ಆಯಿತು, ಬೇರೆ ಏನು ಮಾತಾಡಿಲ್ಲ. ಅದನ್ನು ನಾನು ಕೇಳಲಿಲ್ಲ ಸರ್, ಅವರು ಹೇಳಿಲ್ಲ ಸರ್. ಅವರು ಹೇಳೋ ಕಂಡೀಷನಲ್ಲಿ ಇಲ್ಲ ಇವಾಗ. ಅವ್ರು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಖಂಡಿತ ಗೊತ್ತಿಲ್ಲ, ಸ್ಪಷ್ಟ ಮಾಹಿತಿ ಯಾವುದೂ ಇಲ್ಲ. ಇವತ್ತು ಅವರ ಸಂಬಂಧಿಕರುಗಳು ಕರೆ ಮಾಡಿದ್ದಾರೆ, ಕೆಲವು ಜನಗಳು ಮಾಡಿದ್ದಾರೆ. ಇವತ್ತು ಹಾಸ್ಪಿಟ್ಲಿಗೆ ಬರ್ತೀನಿ ಅಂತಲೂ ಕೆಲವರು ಹೇಳಿದ್ದಾರೆ. ಬರ್ಬೋದು ಸರ್, ಕಾದು ನೋಡಬೇಕು.
ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.